ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದು ಸೋಮವಾರದ್ದು ಮಂಗಳವಾರದ್ದು ಆಗಿರುತ್ತೆ. ಅವತ್ತಿನ ದಿನ ನಾನು ಉಪ್ಮಾ ಮಾಡಿದ್ದೆ, ಅದ್ರ ಜೊತೆ ಕ್ಯಾಪ್ಸಿಕಮ್ ಬೋಂಡ ಮತ್ತು ಈರುಳ್ಳಿ ಪಕೋಡ ಮಾಡಿದ್ದೆ. ಉಪ್ಮಾ ಅಂದ್ರೇ ಯಾರಿಗೂ ಇಷ್ಟನೇ ಆಗಲ್ಲ, ಅದಕ್ಕಾಗಿ ನಾವು ಈ ರೀತಿ ಎಲ್ಲ ತರಕಾರಿ ಹಾಕಿ ಉಪ್ಮಾ ಮಾಡಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಇರುತ್ತೆ, ಮಕ್ಳಿಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡೋದ್ರಿಂದ. ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ಕ್ಯಾರೆಟು ಬೀನ್ಸು ಎಲ್ಲ ಹಚ್ಕೊಂಡು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಜೊತೆ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿ ಮಾಡಿದ್ರೆ ಸಾಕು, ಅಷ್ಟೇ ತರಕಾರಿ ಉಪ್ಮಾ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಯಾವ ರೀತಿ ಉಪ್ಮಾ ಮಾಡ್ತೀರೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತರಕಾರಿ ಉಪ್ಮಾ ಮಾಡ್ತೀರೋ ಅಥವಾ ಪ್ಲೇನ್ ಉಪ್ಮಾ ಮಾಡ್ತೀರೋ ಅಂತ. ಇದ್ರ ಜೊತೆ ಕ್ಯಾಪ್ಸಿಕಮ್ ಬೋಂಡ ಮಾಡಿದ್ದೆ ಅನ್ನಲ್ಲ, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಕ್ಯಾಪ್ಸಿಕಮ್ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಉದ್ದುದ್ದಕ್ಕೆ ಸ್ಲೈಸಸ್ ಥರ ಹಚ್ಕೋಬೇಕು. ವಿಡಿಯೋದಲ್ಲಿ ನೋಡಿಸೋ ಥರ ಹಚ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಒಂದು ಬೌಲ್ ತಗೊಂಡು 2 ಕಪ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಜೀರಾ ಪೌಡರ್ ಮತ್ತು 1 ಟೀ ಸ್ಪೂನ್ ಅಜ್ವಾನ, 1 ಟೀ ಸ್ಪೂನ್ ಸೋಡಾ ಪುಡಿ, 1/2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು ಹಾಕ್ಕೋಬೇಕು ಮತ್ತು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ಸ್ವಲ್ಪ ಗರಿ ಗರಿ ಆಗಿ ಬರ್ತವೆ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಜಾಸ್ತಿ ನೀರಾಗಿ ಮಾಡ್ಕೊಬಾರ್ದು, ಹಾಗಂತ ಗಟ್ಟಿಯಾಗಿ ಮಾಡ್ಕೋಬಾರ್ದು. ವಿಡಿಯೋದಲ್ಲಿ ತೋರಿಸೋ ಥರ ಮಾಡ್ಕೊಳ್ಳಿ. ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಯಾವ ರೀತಿ ಬೋಂಡ ಮಾಡ್ತೀವೋ ಅದೇ ರೀತಿ ಇದನ್ನು ಮಾಡೋದು. ಮುಂಚೆನೇ ನಾನು ಎಣ್ಣೆ ಕಾಯೋದಕ್ಕಂತ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೆ. ಈ ಎಣ್ಣೆ ಕಾದಾದಮೇಲೆ ಈ ರೀತಿ ಹಿಟ್ಟಲ್ಲಿ ಕ್ಯಾಪ್ಸಿಕಮ್ನ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕೋದು ಅಷ್ಟೇ. ಬೋಂಡ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು, ಇದರಲ್ಲೇನು ಡಿಫರೆನ್ಸ್ ಏನಿಲ್ಲ. ಈರುಳ್ಳಿ ಪಕೋಡನೂ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಒಂದೇ ಒಂದು ಈರುಳ್ಳಿ ತಗೊಂಡು ಉದ್ದುದ್ದಕ್ಕೆ ಸಣ್ಣಗೆ ಸ್ಲೈಸ್ ಆಗಿ ಹಚ್ಕೊಂಡು ಅದನ್ನು ಅದೇ ಹಿಟ್ಟಲ್ಲಿ ಹಾಕಿ ಕಲಸಿ ಮಾಡಿರೋದು. ಅದರಲ್ಲಿ ಇನ್ನೇನು ಆ್ಯಡ್ ಮಾಡಿಲ್ಲ. ಈ ರೀತಿ ಬಿಡಿ ಬಿಡಿ ಹಾಗೆ ಹಾಕಿದ್ರೆ ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಉಂಡುಂಡೆ ಹಾಕಿದ್ರೆ ಅದಷ್ಟು ಚೆನ್ನಾಗಿರೋದಿಲ್ಲ. ಮಾರ್ನಿಂಗ್ ಟಿಫನ್ಗೆ ಉಪ್ಮಾ ಪಕೋಡ ಎಲ್ಲ ತಿಂದಾದ್ಮೇಲೆ ಮಧ್ಯಾಹ್ನ ಉಳ್ಸೋಕೆ ಮಾಡಿದ್ದೆ, ಅದನ್ನು ವಿಡಿಯೋ ಮಾಡಲಿಲ್ಲ. ಮಂಗಳವಾರದ ದಿನದ್ದು ಬೆಳಗ್ಗೆನೇ ತೆಗೆದಿರೋ ವಿಡಿಯೋ. ಅಮ್ಮು ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾಳೆ, ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ತೆಗೆದಿದ್ದೀನಿ. ಡೈಲಿ ಮಾರ್ನಿಂಗ್ ರಂಗೋಲಿ ಹಾಕ್ತಾಳೆ ಇವಳು. ನಾನು ಮುಂಚೆಲ್ಲ ಹಾಕ್ತಾಯಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ ಹಾಕೋದು. ಇಲ್ಲಿ ಮೋಕ್ಷಿತ್ ದೇವರ ಹಾಡು ಕೇಳ್ಕೊತ ಕೂತವನೆ. ಡೈಲಿ ಮಾರ್ನಿಂಗ್ ಇದೇ ರೀತಿ
ಹಾಡು ಕೇಳ್ತಾ ಇರ್ತಾನೆ ನನ್ನ ಮಗ. ನೋಡಿ ನೀವೇ. ಅವತ್ತು ನಾನು ಇಡ್ಲಿಗೆ ನೆನೆ ಹಾಕಿದ್ದೆ, ಇಡ್ಲಿ ಮಾಡೋಣ ಅಂತ. ತುಂಬ ಸ್ಮೂತಾಗಿ ಬಂದಿದ್ವು ಇಡ್ಲಿ. ನೀವೇ ನೋಡಿ ಬೇಕಂದರೆ. ಬರೀ ನಾನು ಅಕ್ಕಿ, ಉದ್ದಿನ ಬೇಳೆ, ರವೆ ಹಾಕಿದ್ದೆ ಅಷ್ಟೇ. ಯಾವ ಸೋಡಾನೂ ಹಾಕಿರಲಿಲ್ಲ, ಬರೀ ಉಪ್ಪನ್ನು ಮಿಕ್ಸ್ ಮಾಡಿದ್ದೆ ಅಷ್ಟೇ ಹಿಟ್ಟಲ್ಲಿ. ತುಂಬ ಸ್ಮೂತಾಗಿ ಬಂದಿದ್ವು. ನಾನು ಮುಂಚೆನೇ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಹಿಟ್ಟು ಎತ್ತಿಟ್ಟಿದ್ದೆ. ಇಡ್ಲಿ ಜೊತೆಗೆ ಚಟ್ನಿ ಮಾಡಿದ್ದೆ ನಾನು. ಸಾಂಬಾರೇನು ಮಾಡೋಕ್ಕೆ ಹೋಗಲಿಲ್ಲ, ಬರೀ ಇಡ್ಲಿ ಚಟ್ನಿ ಮಾಡಿದ್ದೆ. ಈ ಇಡ್ಲಿ ಸ್ಟ್ಯಾಂಡು ಕುಕ್ಕರಲ್ಲಿ ಇಕ್ಕಕ್ಕೂ ಮುಂಚೆ ಈ ರೀತಿ ನೋಡ್ಕೊಂಡು ಇಟ್ಕೋಬೇಕು. ತೂತಗಳಿರ್ತಾವಲ್ಲ, ಅದ್ರ ಕೆಳಗೆ ಇಡ್ಲಿ ಬರೋ ಥರ ನೋಡ್ಕೋಬೇಕು. ಯಾಕೆಂದರೆ ಅವಾಗೆ ಚೆನ್ನಾಗಿ ಬರ್ತಾವೆ ಇಡ್ಲಿ ಅವಾಗ. ಇಡ್ಲಿ ನೋಡಿ, ಇಡ್ಲಿ ಎಷ್ಟು ಸ್ಪಾಂಜ್ ಆಗಿದ್ದಾವೆ, ಬ್ರೆಡ್ ಇದ್ದಂಗಿದ್ದಾವೆ. ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಅಕ್ಕಿ, ಉದ್ದಿನ ಬೇಳೆ, ರವೆ ಹಾಕಿ ಮಾಡಿರೋ ಅಂಥ ಇಡ್ಲಿ ಇದು. ತುಂಬಾ ಚೆನ್ನಾಗಿದ್ವು ಇಡ್ಲಿ. ಮತ್ತು ಮಧ್ಯಾಹ್ನ ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಈ ರೀತಿ ಚಿಕ್ಕದಾಗಿ ಹಾಗಲಕಾಯಿ ಎಲ್ಲ ಹಚ್ಕೊಂಡ್ಬಿಟ್ಟು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಪೀಸಸ್ ಎಲ್ಲ ಹಾಗಲಕಾಯಿ ಪೀಸಸ್ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಎಲ್ಲ ಹಾಗಲಕಾಯಿ ಎಲ್ಲ ಬೆಂದಾದಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾದಮೇಲೆ ಖಾರದ ಪುಡಿ ಲೈಟಾಗಿ ಹಾಕ್ಕೊಳ್ಳಿ. ಖಾರದ ಪುಡಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬರೀ ರೈಸು ಸಾಂಬಾರು ತಿನ್ನೋಕ್ಕೆ ಸ್ವಲ್ಪ ಬೇಜಾರು ಅನಿಸಿದ್ರೆ ಈ ರೀತಿ ಹಾಗಲಕಾಯಿ ಫ್ರೈ ಆಯಿತು, ಕ್ಯಾಪ್ಸಿಕಮ್ ಫ್ರೈ ಆಯಿತು, ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಥರ ತಿನ್ಬೋದು ಇದನ್ನು. ಮಧ್ಯಾಹ್ನ ಎಲ್ಲ ಊಟ ಆಯಿತು. ಮತ್ತು ಈವ್ನಿಂಗ್ ಈ ರೀತಿ ನನ್ನ ಮಗನ್ನ ಕರ್ಕೊಂಡು ಆಟ ಆಡಿಸ್ತಾ ಇರ್ತಾರೆ ಇವರು, ಗಾನವಿ ಮತ್ತು ಅಮ್ಮು. ಎವ್ರಿ ಈವ್ನಿಂಗ್ ಇದೇ ಥರ ಆಟ ಆಡಿಸ್ತಾ ಇರ್ತಾರೆ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.